ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ನಿಮ್ಮ ಮೊಬೈಲ್ ಫೋನ್ನೊಳಗಿರ್ತಕ್ಕಂಥ ಅಪ್ಲಿಕೇಶನ್ಗಳಿಗೆ ಸೆಕ್ಯೂರಿಟಿಯಾಗಿ ಕೆಲವು ಅಪ್ಲಿಕೇಶನ್ ಲಾಕರ್ನ ಯೂಸ್ ಮಾಡಿ ಪಾಸ್ವರ್ಡ್ ಕೊಟ್ಟಿರ್ತೀರ ಅಥವಾ ಪ್ಯಾಟ್ರನ್ ಇಟ್ಟಿರ್ತೀರ. ಆ ಪ್ಯಾಟ್ರನ್ನು ಯಾವ ರೀತಿ ಈಸಿಯಾಗಿ ಬ್ರೇಕ್ ಮಾಡ್ತಾರೆ, ಓಪನ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ವಾಟ್ಸಪ್, ಫೇಸ್ಬುಕ್, ನೀವು ಯಾವುದಕ್ಕೆ ಕೊಟ್ಟಿದ್ದೀರೋ ಪ್ಯಾಟ್ರನ್ನು ಅದನ್ನೆಲ್ಲ ಈಸಿಯಾಗಿ ಹೆಂಗೆ ಬ್ರೇಕ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಓಕೆ, ನೀವು ನಿಮ್ಮ ಮೊಬೈಲ್ ಒಳಗೆ ಇರ್ತಕ್ಕಂಥ ಅಪ್ಲಿಕೇಶನ್ಗೆ ಪಾಸ್ವರ್ಡ್ ಕೊಡೋದಕ್ಕೆ ಅಥವಾ ಪ್ಯಾಟರ್ನ್ ಕೊಡೋದಕ್ಕೆ ಯಾವುದಾದ್ರೂ ಆ್ಯಪನ್ನು ಯೂಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಇವತ್ತು CM ಸೆಕ್ಯೂರಿಟಿ ಅನ್ನೋ ಒಂದು ಆ್ಯಪನ್ನು ಯೂಸ್ ಮಾಡಿ ಯಾವ ರೀತಿ ಲಾಕ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು CM ಸೆಕ್ಯೂರಿಟಿ ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ, CM ಸೆಕ್ಯೂರಿಟಿ ಅಂತ ನೀವು ನಿಮ್ಮ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಬರುತ್ತೆ, ಸೆಕ್ಯೂರಿಟಿ ಮಾಸ್ಟರ್ ಅಂತ. ಅದು ಚೀತಾ ಮೊಬೈಲ್ ಕಂಪ್ನಿಯವ್ರದ್ದು. ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ನೀವು ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಪಾಸ್ವರ್ಡ್ ಇಡ್ಬೋದು ಅಂತ ತೋರಿಸ್ತೀನಿ. ಈ ರೀತಿ ಬರುತ್ತೆ ಅದು ಆ್ಯಪ್ ಐಕಾನು. ಇದನ್ನು ನೀವು ಓಪನ್ ಮಾಡಿದ್ರೆ ಅದನ್ನು ಯಾವ ರೀತಿ ಬ್ರೇಕ್ ಮಾಡ್ತಾರೆ ಮತ್ತು ಯಾವ ರೀತಿ ಸೆಕ್ಯೂರಾಗಿ ಕೂಡ ನಾವು ಪಾಸ್ವರ್ಡನ್ನು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಈಸಿಯಾಗಿ ಬ್ರೇಕ್ ಮಾಡಿಬಿಡ್ಬೋದು ಪಾಸ್ವರ್ಡನ್ನು. ನೋಡಿ, ಇಲ್ಲಿ ಆ್ಯಪ್ ಲಾಕ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಆ್ಯಪ್ ಲಾಕ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದಷ್ಟು ಆ್ಯಪ್ಗಳ ಲಿಸ್ಟ್ ಬರುತ್ತೆ. ನೋಡಿ, ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಪ್ಯಾಟ್ರನ್ನನ್ನು ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಪ್ಯಾಟ್ರನ್ನನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನನ್ನ ಪ್ಯಾಟ್ರನ್ನನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಅಪ್ಲಿಕೇಶನ್ಗಳ ಲಿಸ್ಟ್ ಬರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ಗೆ UC ಬ್ರೌಸರು, UC ಮಿನಿ ಮತ್ತು ಯುನಿಕ್ಸ್ ಅನ್ನೋ 3 ಆ್ಯಪನ್ನು ಲಾಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಆ್ಯಪ್ ಲಾಕಲ್ಲಿ ಸುಮಾರು ಬಂದಿದೆ. ಅದರಲ್ಲಿ ಈಗ ಆಲ್ರೆಡಿ UC ಬ್ರೌಸರ್ ಅನ್ನೋದು ಲಾಕ್ ಆಗಿದೆ, ಶೇರ್ ಇಟ್ ಲಾಕ್ ಆಗಿದೆ, ಪ್ಲೇಸ್ಟೋರ್ ಲಾಕ್ ಆಗಿದೆ, UC ಮಿನಿ ಅನ್ನೋದು ಕೂಡ ಲಾಕ್ ಆಗಿದೆ. ಒಂದಿಷ್ಟು ಆ್ಯಪ್ಗಳು ಆಲ್ರೆಡಿ ಲಾಕ್ ಆಗಿದೆ. ಈ ಥರ ಬ್ಲೂ ಕಲರ್ ಇದ್ದರೆ ಲಾಕ್ ಆಗಿದೆ ಅಂತ, ಆ ಬ್ಲೂ ಕಲರ್ ಇಲ್ಲ ಅಂದರೆ ಅದು ಅನ್ಲಾಕ್ ಆಗಿದೆ ಅಂತ. ಓಕೆನಾ, ಅನ್ಲಾಕ್ ಆಗಿದೆ ಅಂತ. ನೋಡಿ, ಇವಾಗ ಲಾಕ್ ಆಗಿದೆ ಅಲ್ವಾ ಇಷ್ಟು. ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಆ್ಯಪ್ಸ್ ಬೇಕೋ ಅದನ್ನು ನಾವು ಕಾಮನ್ಲಿ ಲಾಕ್ ಮಾಡಿರ್ತೀವಿ. ಈಗ ನಾನು UC ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದಾಗ UC ಬ್ರೌಸರು ಓಪನ್ ಆಗೋದಕ್ಕಿಂತ ಮುಂಚೆ ನಮಗೆ ಇದನ್ನು ಕೇಳುತ್ತೆ, ಈ ಒಂದು ಪ್ಯಾಟ್ರನ್ ಕರೆಕ್ಟಾಗಿ ಕೊಟ್ರೆ ಅನ್ಲಾಕ್ ಆಗೋದು. ಮೊದಲನೇದಾಗಿ ನೀವು ಯಾವ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಆ್ಯಪ್ ಲಾಕ್ ಆಗಿದೆ ಅನ್ನೋದು ನೋಡಿ. ಇಲ್ಲಿ ನಂದು CM ಸೆಕ್ಯೂರಿಟಿ ಅನ್ನೋ ಒಂದು ಆ್ಯಪ್ ಮುಖಾಂತರ ಲಾಕ್ ಆಗಿದೆ. ಈಗ ಇದನ್ನು ನೀವು ಅನ್ಲಾಕ್ ಮಾಡಬೇಕು ಅಂದರೆ ಈ ರೀತಿ ಅನ್ಲಾಕ್ ಮಾಡಿದ್ರೆ ಮಾತ್ರ ನಿಮ್ಮದು ಪ್ಯಾಟ್ರನ್ ಅನ್ಲಾಕ್ ಆಗಿ UC ಬ್ರೌಸರ್ ಓಪನ್ ಆಗುತ್ತೆ. ಅದೇ ಒಂದು ವೇಳೆ ಅನ್ಲಾಕ್ ಮಾಡ್ದಲೇ ಹೆಂಗೆ ಯೂಸ್ ಮಾಡಬೇಕು ಇದನ್ನು ಅಂದರೆ ತುಂಬ ಸಿಂಪಲ್ಲು. ನೀವು ಸೆಟ್ಟಿಂಗ್ಗೆ ಹೋಗಿ, ಸೆಟ್ಟಿಂಗಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ನೀವು ಸೆಟ್ಟಿಂಗಲ್ಲಿ ಆ್ಯಪ್ಸ್ ಅಂತ ಬರುತ್ತೆ ನೋಡಿ, ಆ್ಯಪ್ಸ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ಆ್ಯಪ್ ಮುಖಾಂತರ ನಿಮ್ಮದು ಬೇರೆ ಆ್ಯಪ್ಗಳನ್ನ ಲಾಕ್ ಮಾಡಿದಾರೋ ಆ ಆ್ಯಪ್ನ ಓಪನ್ ಮಾಡಿ. ಅಂದರೆ ಇವಾಗ CM ಸೆಕ್ಯೂರಿಟಿ ಅನ್ನೋ ಒಂದು ಆ್ಯಪ್ ಮುಖಾಂತರ ಬೇರೆ ಆ್ಯಪ್ಗಳನ್ನ ಲಾಕ್ ಮಾಡಿದ್ದಾರೆ. ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ, ಡೈರೆಕ್ಟಾಗಿ CM ಸೆಕ್ಯೂರಿಟಿ ಅನ್ನೋ ಒಂದು ಆ್ಯಪ್ನ ಓಪನ್ ಮಾಡ್ತೀನಿ. ಈ ಒಂದು ಆ್ಯಪ್ ಲಿಸ್ಟಲ್ಲಿ CM ಸೆಕ್ಯೂರಿಟಿ ಅನ್ನೋದು ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಫೋರ್ಸ್ ಸ್ಟಾಪ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ಓಕೆ, ಫೋರ್ಸ್ ಸ್ಟಾಪ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಫೋರ್ಸ್ ಸ್ಟಾಪ್ ಮಾಡ್ಬೋದಂತ. ಓಕೆ ಅಂತ ಕೊಡಿ. ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂದರೆ ಸೀದಾ ಫುಲ್ ಬ್ಯಾಕಿಗೆ ಬಂದ್ಬಿಟ್ಟು UC ಬ್ರೌಸರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ನಿಮ್ಮ UC ಬ್ರೌಸರ್ ಈಸಿಯಾಗಿ ಓಪನ್ ಆಗಿದೆ, ಅನ್ಲಾಕ್ ಆಗಿದೆ ನೀವು ಫೋರ್ಸ್ ಸ್ಟಾಪ್ ಕೊಟ್ಟಾಗ. ಈವನ್ UC ಮಿನಿ ಕೂಡ ಅಷ್ಟೇ ಈಸಿಯಾಗಿ ಓಪನ್ ಆಗುತ್ತೆ. UC ಮಿನಿ ಮೇಲೆ ಕ್ಲಿಕ್ ಮಾಡಿದಾಗ UC ಮಿನಿ ಕೂಡ ಓಪನ್ ಆಗುತ್ತೆ. ಇದು ಒಂದು ಮೆಥಡ್. ನೋಡಿ, ಅದು ಯಾವುದೇ ರೀತಿ ಪ್ಯಾಟ್ರನ್ ಕೇಳಲ್ಲ. ಹಾಗಾದರೆ ಇದನ್ನು ಯಾವ ರೀತಿ ನಾವು ಸೆಕ್ಯೂರ್ ಮಾಡ್ಬೋದು ಅನ್ನೋದು ಇನ್ನೊಂದು ಮೆಥಡ್. ಯಾವ ರೀತಿ ಅಂದರೆ ನೋಡಿ, ನೀವು ಅಗೈನ್ CM ಸೆಕ್ಯೂರಿಟಿ ಓಪನ್ ಮಾಡಿ. ಓಕೆ, ನೋಡಿ ಇಲ್ಲೊಂದಷ್ಟು ಆ್ಯಪ್ಗಳು ಬಂದಿದೆ ಅಲ್ವಾ. ನೀವು UC ಬ್ರೌಸರು, ಶೇರ್ ಇಟ್ಟು, ಪ್ಲೇಸ್ಟೋರು, UC ಮಿನಿ ಇವೆಲ್ಲದನ್ನು ಲಾಕ್ ಮಾಡಿದ್ದೀರಾ. ಆದ್ರೂ ಕೂಡ ಫೋರ್ಸ್ ಸ್ಟಾಪ್ ಅಂತ ಕೊಟ್ಟರೆ ನಿಮ್ಮ CM ಸೆಕ್ಯೂರಿಟಿಗೆ ಇದೆಲ್ಲ ಓಪನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹಾಗೆ ಕೆಳಗಡೆ ಹೋಗಿ ಅಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸೆಟ್ಟಿಂಗನ್ನು ಕೂಡ ನೀವೇನು ಮಾಡಿ ಲಾಕ್ ಮಾಡಿಬಿಡಿ. ನೋಡಿ, ಇಲ್ಲೇ ಇದೆ ಸೆಟ್ಟಿಂಗ್ ಅಂತ, ಇಲ್ಲೇ ಇದೆ ನೋಡಿ. ಈ ಸೆಟ್ಟಿಂಗ್ ಅನ್ನೋ ಆಪ್ಷನನ್ನು ಕೂಡ ನೀವೇನು ಮಾಡಿ ಲಾಕ್ ಮಾಡಿ. ಓಕೆನಾ? ಸೆಟ್ಟಿಂಗ್ದು ಲೋಗೋ ಬರುತ್ತೆ ನೋಡಿ. ನೋಡಿ, ಸೆಟ್ಟಿಂಗ್ದು ಲಾಕ್ ಮಾಡಿಬಿಡಿ. ಇವಾಗ ನೀವು ಮಿನಿಮೈಸ್ ಮಾಡಿಬಿಟ್ಟು ಎಗೈನ್ ನೀವು UC ಬ್ರೌಸರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಇಲ್ಲಿ ನಿಮ್ಮದು ಪ್ಯಾಟ್ರನನ್ನು ಕೇಳ್ತಾ ಇದೆ. ಇವಾಗ ನಮಗೆ ಪ್ಯಾಟ್ರನ್ ಗೊತ್ತಿಲ್ಲ ಅಂದರೆ ನಾವು ಏನು ಟ್ರೈ ಮಾಡ್ತೀವಿ, ಸೆಟ್ಟಿಂಗ್ ಹೋಗ್ಬಿಟ್ಟು ಫೋರ್ಸ್ ಸ್ಟಾಪ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಆದರೆ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೀನಿ, CM ಸೆಕ್ಯೂರಿಟಿನಲ್ಲಿ ಸೆಟ್ಟಿಂಗಿಗೂ ಕೂಡ ನಾವು ಪ್ಯಾಟ್ರನನ್ನು ಸೆಟ್ ಮಾಡಿಬಿಟ್ಟಿದ್ದೀವಿ. ಹಾಗಂದರೆ ಇವಾಗ ಅದು ಸೆಟ್ಟಿಂಗ್ ಆ್ಯಕ್ಚುಲಿ ಓಪನ್ ಆಗಲ್ಲ. ಓಕೆ, ಇವಾಗ ಸೆಟ್ಟಿಂಗನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡೋಣ. ಏಕೆಂದರೆ ನಾವು CM ಸೆಕ್ಯೂರಿಟಿನ ಫೋರ್ಸ್ ಸ್ಟಾಪ್ ಮಾಡಬೇಕಿರುತ್ತೆ. ನೋಡಿ, ಸೆಟ್ಟಿಂಗು ಕೂಡ ಓಪನ್ ಆಗಲ್ಲ. ಅಂದರೆ ನಾವು ಏನಾಗಿದ್ದೀವಿ, ಈಗ 70% ಸೆಕ್ಯೂರ್ ಆಗಿದ್ದೀವಿ. ನಾವು ಯಾವುದೇ ಒಂದು ಆ್ಯಪನ್ನು ಓಪನ್ ಮಾಡಬೇಕು ಅಂದರೆ ಮೊದಲನೇದಾಗಿ ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಆ ಆ್ಯಪಿನ ಹೆಸರನ್ನು ಫೋರ್ಸ್ ಸ್ಟಾಪ್ ಕೊಡ್ತೀವಿ. ಬಟ್ ಈಗ ನಾನು ಆ್ಯಪನ್ನೇ ಓಪನ್ ಮಾಡೋದಕ್ಕೆ ಆ ಆ್ಯಪಲ್ಲಿ ಸೆಟ್ಟಿಂಗನ್ನೇ ನಾನು ಲಾಕ್ ಮಾಡೋದ್ರಿಂದ ನೀವು ಸೆಟ್ಟಿಂಗ್ ಓಪನ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಇದನ್ನು ಯಾವ ರೀತಿ ಅನ್ಲಾಕ್ ಮಾಡ್ಬೋದು ಅಂದರೆ ಒಂದೇ ಮೆಥಡ್ ಇರೋದು. ಅದು ಏನಪ್ಪ ಅಂದರೆ ನೀವು ಆ ಒಂದು ಆ್ಯಪ್ನ ಯಾವುದು ಲಾಕರ್ ಆಗಿರುತ್ತೋ, ಆ್ಯಪ್ ಲಾಕರ್ ಆಗಿರುತ್ತೋ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಹಿಡಿದ್ಬಿಟ್ಟು ಅನ್ಇನ್ಸ್ಟಾಲ್ ಅಂತ ಕೊಟ್ಟರೆ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನೀವು ಆ್ಯಪ್ಗಳನ್ನು ಓಪನ್ ಮಾಡ್ಬೋದು. ಬಟ್ ಅದು ಬಿಟ್ಟರೆ ಇನ್ನೂ ಒಂದು ಮೆಥಡ್ ಇದೆ. ಆ ಮೆಥಡ್ ಯಾವುದು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಮೆಥಡ್ ಮುಖಾಂತರ ನೀವು ಸೆಟ್ಟಿಂಗಲ್ಲಿರ್ತಕ್ಕಂಥ ಈ ಒಂದು CM ಸೆಕ್ಯೂರಿಟಿಯ ಒಂದು ಪಾಸ್ವರ್ಡನ್ನು ಕೂಡ ಬ್ರೇಕ್ ಮಾಡ್ಬೋದು. ಸೆಟ್ಟಿಂಗ್ ಲಾಕ್ ಆಗಿದ್ರೂ ಕೂಡ ನೀವು ಅದನ್ನು ಬ್ರೇಕ್ ಮಾಡ್ಬೋದು. ಜೊತೆಗೆ ನೀವು CM ಸೆಕ್ಯೂರಿಟಿನ ಅನ್ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.